ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಏಪ್ರಿಲ್ 16 to 30ವರೆಗೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇನ್ನು ಕನ್ಯಾ ರಾಶಿಯವರು ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ ಅವರು ಮೀನ, ಸಿಂಹ, ಮೇಷ, ಕುಂಭರಾಶಿ, ಧನುರಾಶಿ ಅಥವಾ ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅಥವಾ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ನಿಮ್ಮ ಲೈಫಲ್ಲಿ ಯಾವುದೇ ರಾಶಿಯವ್ರು ಕೂಡ ಬರ್ಬೋದು, ಅಥವಾ ನೀವು ಯಾವುದೇ ರಾಶಿಯವ್ರ ಜೊತೆ ಕೂಡ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಇನ್ನು ಕನ್ಯಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 4 ಆಫ್ ಕಪ್ಸ್ ಬಂದಿದೆ. ಯಾವಾಗಲೂ ಹೇಳೋ ಹಾಗೆ 4 ಆಫ್ ಕಪ್ಸ್ ಬಂದರೆ ನೀವು ಯಾರನ್ನೋ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಡೇ ಆ್ಯಂಡ್ ನೈಟ್ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರಾ. ಅವ್ರ ಥಾಟೇ ನಿಮ್ಮ ತಲೆಯಲ್ಲಿ ಬರುತ್ತೆ. ನೀವು ಅದನ್ನು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದರೂ ಸ್ಟಾಪ್ ಆಗೋದಿಲ್ಲ. ಸೊ ಏನೇ ಆಗಲಿ ಅವ್ರ ಥಿಂಕಿಂಗ್ ಕಡೆನೇ ನಿಮ್ಮ ಮೈಂಡ್ ಹೋಗುತ್ತೆ. ತುಂಬ ಗುಡ್ ಮೆಮೊರಿ ಇದೆ ಅಂತ ಅಂದ್ಕೊಳ್ತೀನಿ ನೀವು ಜೊತೆಗಿದ್ದಾಗ. ಸೊ ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿದ್ದು ಬ್ರೇಕಪ್ ಆದಮೇಲೆ ಮಿಸ್ ಮಾಡ್ಕೊಳ್ತಾ ಇದ್ದೀರೋ, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಸ್ಟಿಲ್ ಫೀಲಿಂಗ್ ಇನ್ ಲವ್ ಅಂತ ಹೇಳ್ತೀನಿ. ಬ್ರೇಕಪ್ ಆಗಿದ್ದರೂ ಕೂಡ, ಸೊ ನೀವು ಅಪ್ರೋಚ್ ಮಾಡಿಲ್ಲ ಅಂದರೂ ಕೂಡ, ನೀವು ಯಾರ ಮೇಲೋ ಕ್ರಶ್ ಆಗಿದೆ ಅಂದರೂ ಕೂಡ ತುಂಬ ಮಿಸ್ಸಿಂಗ್ ಎನರ್ಜಿ ಇದೆ ಕನ್ಯಾ ರಾಶಿಯವ್ರಿಗೆ. ಅದರ್ ಪರ್ಸನ್ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ಬೋದು. ಸೆಕೆಂಡ್, ನಾನು ಆಗಲೇ ಹೇಳಿದೆ ಲವರ್ಸ್ ಕಾರ್ಡ್ ಬಂದಿದೆ. ಸೊ ಸ್ಟಿಲ್ ಫೀಲಿಂಗ್ ಇನ್ ಲವ್ ಅಂತ ಲವರ್ಸ್ ಕಾರ್ಡ್ ಇರೋದ್ರಿಂದ, ಲವರ್ಸ್ ಕಾರ್ಡ್ ಬಂದರೆ ಒಂದು ನೀವು ಸಪ್ರೇಟ್ ಆಗಿರ್ತೀರ, ನ್ಯೂ ಪರ್ಸನ್ ಇನ್ ಆಗಿರ್ತಾರೆ, ಓಲ್ಡ್ ಪರ್ಸನ್ ಔಟ್ ಆಗಿರ್ತಾರೆ. ನಾನು ಯಾವಾಗಲೂ ಹೇಳೋ ಹಾಗೆ ಸಪ್ರೇಷನ್ ಇದೆ. ಯು ಲಾಸ್ಟ್ ದೆಮ್ ಅಂತ ಹೇಳ್ತೀನಿ. ಅವ್ರನ್ನ ನೀವು ಕಳ್ಕೊಂಡಿದ್ದೀರಾ. ಆದರೆ ಕೆಲವ್ರಿಗೆ ಅವ್ರನ್ನ ಹೇಗೆ ನಾನು ಮತ್ತೆ ಪಡ್ಕೊಳ್ಬಹುದು ಅನ್ನೋ ಯೋಚನೆ ಆಗಿದೆ. ರೈಟ್ ನಾವು ನೀವು ಅವ್ರ ಥಿಂಕಿಂಗ್ನ ಮಾಡ್ತಾ ಇದ್ದೀರಾ. ಸೊ ಯಾವುದೂ ಒಂದು ಸರಿ ಹೋಗ್ತಾ ಇಲ್ಲ, ನೀವು ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೆಲವ್ರಿಗೆ. ಸೊ ಕಮ್ಯುನಿಕೇಟ್ ಮಾಡಿದರೂ ಕಮ್ಯುನಿಕೇಷನ್ ಎಲ್ಲಿಗೋ ಹೋಗುತ್ತೆ, ಮತ್ತೆ ಆ ಜಗಳ ಸ್ಟಾಪ್ ಆಗೋದಿಲ್ಲ ಕೆಲವರಿಗೆ. ಥರ್ಡ್, ನನಗೆ 6 ಆಫ್ ಕಪ್ಸ್ ಬಂದಿದೆ. ರಿಯೂನಿಯನ್ ಇದೆ, ರೀಕನ್ಸಿಲೇಷನ್ ಇದೆ. ಖಂಡಿತವಾಗ್ಲೂ ಎಲ್ಲರೂ ಎಕ್ಸ್ಪೆಕ್ಟ್ ಆಗುತ್ತೆ ಎಲ್ಲರ ಲೈಫಲ್ಲಿ ಅಂತ ಹೇಳೋದಿಲ್ಲ. ರೀಸೆಂಟಾಗಿ ಬ್ರೇಕಪ್ ಆಗಿದ್ದರೆ ಮಾತ್ರ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ದೇರ್ ಈಸ್ ಎ ಹೋಪ್ ಅಂತ ಹೇಳ್ತೀನಿ. ತುಂಬ ಟೈಮ್ ಆಗಿದ್ರೂ ಕೂಡ ಸಣ್ಣ ಹೋಪ್ನ ಇಟ್ಕೊಳ್ಬಹುದು, ಅವ್ರು ಬರ್ಬೋದು ನಿಮ್ಮ ಲೈಫಲ್ಲಿ. ಮೇ ಬಿ ಕೆಲವ್ರಿಗೆ ಎಕ್ಸ್ಪೆಕ್ಟ್ ಆಗೋ ಇಷ್ಟನೂ ಇಲ್ಲ. ಸೊ ಕೆಲವ್ರಿಗೆ ಇಷ್ಟ ಇದ್ದರೂ ಅಷ್ಟೊಂದು ಒಳ್ಳೆ ವ್ಯಕ್ತಿ ಅಲ್ಲ ಅಂತ ಕೂಡ ಹೇಳ್ತಾ ಇದೆ ಕಾರ್ಡ್ಸು. ಮೇ ಬಿ ಕೆಲವ್ರಿಗೆ ನ್ಯೂ ಪರ್ಸನ್ ಈಗಾಗಲೇ ನೀವು ಯಾರು ಎಕ್ಸ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಕನ್ಯಾ ರಾಶಿಯವರು, ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಬಂದಿರ್ಬೋದು. ಅಥವಾ ಅದರ್ ಪರ್ಸನ್ ಕ್ರಾಸ್ ವಾಚರ್ ಯಾರಾದರೂ ಕನ್ಯಾ ರಾಶಿಯವ್ರು ನಿಮ್ಮ ಎಕ್ಸ್ ಆಗಿದ್ದರೆ ನಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಬಂದಿರ್ಬೋದು. ಇನ್ನು ಫೋರ್ತ್, ನನಗೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವ್ರಿಗೆ ನನಗೆ ಮ್ಯಾರೇಜ್ ಆಗಿದೆ, ರೀಸೆಂಟಾಗಿ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತ ಹೇಳ್ತೀನಿ. ತುಂಬ ಹ್ಯಾಪಿ ಆಗಿದ್ದೀರಾ, ಬ್ರೈಟ್ ಫ್ಯೂಚರ್ ಇದೆ. ಸೊ 10 ಆಫ್ ಕಪ್ಸ್ ಬಂದರೆ ಇದೊಂದು ಲಕ್ಕಿ ಕಾರ್ಡ್ ಅಂತ ಹೇಳ್ತಾ ಇದ್ದೀನಿ ನಾನು. ಕನ್ಯಾ ರಾಶಿಯವರು ನಿಮಗೆ ತುಂಬ ಲಕ್ ಬಂದಿದೆ, ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಫಿಫ್ತ್, ನನಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಮೇ ಬಿ ನೀವು ಕ್ರಾಸ್ ರೋಡಲ್ಲಿ ಇದ್ದೀರಾ, ಅದರ್ ಪರ್ಸನ್ ತುಂಬ ಲಕ್ಕಿ ಇದ್ದಾರೆ, 10 ಆಫ್ ಕಪ್ಸ್ ಅವ್ರ ಲೈಫಲ್ಲಿ ನಡೀತಾ ಇದೆ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಲೈಫಲ್ಲಿ ತುಂಬ ಕಷ್ಟದ ದಾರಿಯಲ್ಲಿ ಇದ್ದಾರೆ ಅವರು, ಒಂದು ಪಾತಲ್ಲಿ. ಅಥವಾ ನಿಮಗೆ 10 ಆಫ್ ಕಪ್ಸ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ, ತುಂಬ ಖುಷಿ ಸಂಭ್ರಮ ಇದೆ ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗಿದ್ದರೆ, ಆಲ್ರೆಡಿ ಎಂಗೇಜ್ಡ್ ಆಗಿದ್ದೀರಾ, ಅಥವಾ ನ್ಯೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ತುಂಬ ಖುಷಿಯಾಗಿದ್ದೀರಾ, ನೀವು ಇಬ್ಬರಲ್ಲೊಬ್ಬರು ತುಂಬ ಹ್ಯಾಪಿಯಾಗಿದ್ದೀರಾ, ಒಬ್ಬರು ತುಂಬ ಕಷ್ಟದಲ್ಲಿದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಂತ. ಮೇ ಬಿ ಕನ್ಯಾ ರಾಶಿಯವ್ರಿಗೆ ನಿಮಗೂ ಅರ್ಥ ಆಗ್ತಾ ಇಲ್ಲ ಲೈಫಲ್ಲಿ ಏನಾಗ್ತಿದೆ ಅಂತ. ಮೇ ಬಿ ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಳದೇ ಇರೋದ್ರಿಂದ ಈ ಥರ ಆಗಿರ್ಬೋದು. ಮೇ ಬಿ ತುಂಬ ಇನ್ವೆಸ್ಟ್ ಮಾಡಿದ್ರು ಅವರು, ಮೇ ಬಿ ಮನಿ ಇನ್ವೆಸ್ಟು. ಸೊ ಲಾಸ್ ಸಮಥಿಂಗ್ ಅಂತ ಹೇಳ್ತೀನಿ ನಾನು. ಏನೋ ಒಂದು ಲಾಸ್ನ ಅವ್ರು ಅನುಭವಿಸ್ತಾ ಇದ್ದಾರೆ ಇವಾಗ ಲೈಫಲ್ಲಿ ಅಂತ ಕನ್ಯಾ ರಾಶಿಯವರು. ಇದು ನಿಮ್ಗಾಗ್ತಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಇದು ಆಗ್ತಿರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. 6, ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಮದುವೆ ಫಿಕ್ಸ್ ಆಗಿದೆ ಅಂತ. ಅಥವಾ ಕನ್ಯಾ ರಾಶಿಯವರು, ನೀವು ಅದರ್ ಪರ್ಸನ್ ನಿಮ್ಮ ಲೈಫಲ್ಲಿ ಇರೋರು ಮದುವೆ ಕೂಡ ಫಿಕ್ಸ್ ಆಗಿರ್ಬೋದು, ಈಗಾಗಲೇ ಮ್ಯಾರಿಡ್ ಆಗಿರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ.
ಮೇ ಬಿ ಅವ್ರು ಯಾವುದೋ ಒಂದು ಕಾಡಲ್ಲಿ ಇದ್ದೀನಿ ಅನ್ನೋ ಫೀಲಿಂಗ್ನಲ್ಲಿದ್ದಾರೆ ಇಬ್ಬರಲ್ಲಿ ಒಬ್ಬರು. ಸಪ್ರೇಷನ್ ಇದೆ ಆಗಿದೆ ಕೆಲವ್ರಿಗೆ, ಇನ್ನು ಮುಂದೆ ಕೂಡ ಕೆಲವ್ರಿಗೆ ಸಪ್ರೇಷನ್ ಇದೆ. ಸ್ವಲ್ಪ ಈಸಿ ವೇಯಲ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ. ಕೆಲವರು ಕಮ್ಬ್ಯಾಕ್ ಆಗ್ತಾರೆ, ಆದರೆ ಕೆಲವರು ಖಂಡಿತ ಕಮ್ಬ್ಯಾಕ್ ಆಗೋದಿಲ್ಲ. ಸೊ ನಿಮ್ಮ ರಾಶಿ ಡಿಗ್ರಿ ಮೇಲೂ, ಅದು ಪಾಯಿಂಟ್ ಆಫ್ ಡಿಗ್ರಿ ಮೇಲೂ ಡಿಪೆಂಡ್ ಆಗಿರುತ್ತೆ ಕನ್ಯಾ ರಾಶಿಯವರು. ಸೊ ನಿಮಗೆ ದಶೆ ಯಾವ್ದು ನಡೀತಾ ಇದೆ ಅನ್ನೋದ್ರ ಮೇಲೂ ನಿಮ್ಮ ಲೈಫಲ್ಲಿ ಆಗೋ ವಿಷಯಗಳು ಡಿಪೆಂಡ್ ಆಗಿರುತ್ತೆ. ನಾನು ಹೇಳೋ ಅಥವಾ ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ಕನ್ಯಾ ರಾಶಿಯವರಿಗೂ ಅಪ್ಲೈ ಆಗುತ್ತೆ ಅಂತ ಸೊ ಏನಿಲ್ಲ. ಕೆಲವ್ರಿಗೆ ಮಾತ್ರ ಅದು ಟ್ಯಾರೋ ಕಾರ್ಡ್ಸ್ ಅವ್ರಿಗೆ ಬೇಕಾಗಿರೋ ವ್ಯಕ್ತಿಗಳನ್ನು ಸೊ ಅದೇ ಚೂಸ್ ಮಾಡ್ಕೊಳ್ದು ಇರೋದ್ರಿಂದ ಸೊ ನಾನು ಇದನ್ನು ಓನಾಗಿ ಹೇಳ್ತಾ ಇಲ್ಲ. ಕಾರ್ಡ್ಸಲ್ಲಿ ಬರೋದನ್ನು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೀನಿ. ನಿಮಗೆ ತೊಗೊಳ್ಬೇಕು ಅನಿಸಿದರೆ ತೊಗೊಳ್ಳಿ, ಇಲ್ಲಾಂದರೆ ಆ್ಯಸ್ ಯೂಸ್ವಲ್ ಇದೊಂದು ಜನರಲ್ ರೀಡಿಂಗು. ಸೊ ಬಿಟ್ಬಿಡಿ ಅಂತಲೇ ನಾನು ಹೇಳ್ತೀನಿ. 6 ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ರೀಕನ್ಸಿಲೇಷನ್ ಕೆಲವ್ರಿಗೆ ಮಾತ್ರ ಇದೆ, ಎಲ್ರಿಗೂ ಅಲ್ಲ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.